ಬನ್ನಿ ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸವದತ್ತಿ ತಾಲೂಕಿನ ಯರಗಟ್ಟಿ ಗ್ರಾಮದ ದುರದುಂಡೀಶ್ವರ ಮಠದಲ್ಲಿ ನಡೆದಂತಹ ಅದ್ದೂರಿ ಗಣೇಶೋತ್ಸವದ ಪೂಜಾ ಕಾರ್ಯಕ್ರಮದ ದೃಶ್ಯಗಳನ್ನು ನಾವೀಗ ಮುಂದುವರಿಸೋಣ. ಅಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯಾಣ ಇರಬೇಕು. ಆ ಪ್ರಯಾಣದಲ್ಲಿ ಇವತ್ತು ಧರ್ಮವು ರಕ್ಷಿತಿ ರಕ್ಷಿತಃ ಎಂಬತಕ್ಕಂತಹ ನಾಣ್ಣುಡಿಗೆ ಈ ಗಣಪತಿಯ ಹೆಸರಿನಲ್ಲಿ ಇಷ್ಟು ಜನ ಭಕ್ತರನ್ನ ಒಂದು ಕಡೆ ಸೆಳೆದು ಇವತ್ತು ಸುಮಂಗಲೆಯರಿಗೆ ಇಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಡುವಂತಹ ಒಂದು ಪದ್ಧತಿ. ಸೌದತ್ತಿಯ ತಾಯಿ ರೇಣುಕಾ ಯಲ್ಲಮ್ಮಳ ಸಂಪೂರ್ಣ ಅನುಗ್ರಹ ನಿಮಗಾಗಿ ನಿಮ್ಮೆಲ್ಲರ ಕುಟುಂಬದಲ್ಲೂ ಸದಾಕಾಲ ನಗುಮುಖ ತುಂಬಲಿ. ಪ್ರತಿಯೊಬ್ಬ ಹೆಣ್ಣು ಮಗಳು ಸಹಿತ ನಗನಗ್ತಾ ಇರಲಿ. ಎಲ್ಲರೂ ಅಂದ್ಕೊಂಡಿರ್ಬೋದು ಆನಂದ್ ಗುರುಜಿ ಕಾರ್ಯಕ್ರಮ ಬೋರ್ ಆಗುತ್ತೋ ಅಥವಾ ಇಂಟ್ರೆಸ್ಟ್ ಆಗಿರುತ್ತೋ ಗೊತ್ತಿಲ್ಲ. ನನಗೆ ಎರಡೂ ಪಕ್ಷದವರಿದ್ದಾರೆ, ಒಳ್ಳೆಯದು ಮಾತಾಡೋರಿದ್ದಾರೆ, ಕೆಟ್ಟದ್ದು ಮಾತಾಡೋರಿದ್ದಾರೆ. ಯಾರೊಬ್ಬರಾದರೂ ಸಹಿತ ಮನೆಗಳಲ್ಲಿ ನಿನ್ನ ಕಷ್ಟ ಏನಮ್ಮ, ನಿನಗೇನು ಕಷ್ಟ ಆಗ್ತಿದೆ ಅಥವಾ ಯಾವ ಸಮಸ್ಯೆಯಲ್ಲಿದ್ದೀರಿ, ಈ ಸಮಸ್ಯೆನ ನಾವೇ ಮನೆಯಲ್ಲಿ ಕೂತು ಬಗೆಹರಿಸ್ಕೊಳ್ಳುವಂಥ ಒಂದು ಚೈತನ್ಯ ಶಕ್ತಿ ಯಾರಿಗೂ ಇಲ್ಲ. ಬೆಳಗ್ಗೆ ಎದ್ದರೆ ಎಲ್ಲ ನಮ್ಮ ದಾರಿಗೆ ನಾವು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಮೊಬೈಲ್ ಹಿಡ್ಕೊಂಡು ಆನಂದ್ ಗುರೂಜಿಯವ್ರ ಲೈನ್ ಹಾಕೋದು. ಕನಿಷ್ಠ ಪಕ್ಷ ಗುರೂಜಿಯವ್ರ ಹತ್ರ ಆದರೂ ಮಾತಾಡಿ ನನ್ನ ಮನಸ್ಸು ಸಮಾಧಾನ ಪಡಿಸ್ಕೊಳ್ಳೋಣ ಅಂತ. ಈ ನನ್ನ ಅಕ್ಕ ತಂಗಿಯರ ಒಂದು ಹುಚ್ಚು ಗುಣ ಇದು. ಅದನ್ನೇ ನೀವು ಮನೆಯಲ್ಲಿ ಸಮಸ್ಯೆ ಅಂತ ಬಂದಾಗ ಮನೇಲಿರ್ತಕ್ಕಂಥ ಅಣ್ಣ ತಮ್ಮಂದರು ಅಕ್ಕ ತಂಗಿಯರೆಲ್ಲರೂ ಕೂತು ನಮಗಿಂತ ಸಮಸ್ಯೆ ಇದೆ, ಇದಕ್ಕೆ ಏನು ಮಾಡ್ಬೇಕು ನಾವು ಅಂಥೇಳಿ 4 ಜನ ಕೂತ್ಕೊಂಡು ನೀವು ಮಾತಾಡಿ, ಅಲ್ಲಿ ನಿಮ್ಮ ಪರಿಹಾರ ಸಿಗುತ್ತೆ. ನೀವು ಕೇಳೋದ್ರಿಂದ ಖಂಡಿತ ನನಗೆ ಬಾಧೆ ಇಲ್ಲ. ನನ್ನ ಕಾರ್ಯಕ್ರಮದಲ್ಲಿ ಫೋನ್ ಕರೆ ಕಟ್ ಮಾಡುವಂಥದ್ದು ನನ್ನ ಪದ್ಧತಿನೇ ಇಲ್ಲ. ಒಬ್ಬೊಬ್ರಿಗಂತೂ ಒಂದೊಂದು ಪೂರ್ತಿ ಬ್ರೇಕ್ ಏನಿರೋದು ಆ ಬ್ರೇಕ್ ಟೈಮ್ ಪೂರ್ತಿ 8 ನಿಮಿಷ ಒಬ್ಬೊಬ್ಬರ ಮೇಲೆ ಬಿಟ್ಬಿಟ್ಟಿರ್ತೀವಿ. ನೀನು ಎಷ್ಟೊತ್ತನ್ನು ಮಾತಾಡಮ್ಮ, ನಿನ್ನ ಮನಸ್ಸು ಸಮಾಧಾನ ಆದರೆ ಸಾಕು. ಕನಿಷ್ಠ ಪಕ್ಷ ನನ್ನ ಫೋನ್ ಕರೆ ಮಾಡಿ ನನ್ನ ಕಾರ್ಯಕ್ರಮದಲ್ಲಿ ದಿನಕ್ಕೆ ಒಬ್ಬರೋ ಇಬ್ಬರೋ 3 ಜನನೋ, ಆ 3 ಜನ ಕರೆ ಮಾಡಿದ್ರೆ ಅವ್ರು ತೃಪ್ತಿ ಆದರೆ ನನಗೆ ಅದೇ ಸಂತೋಷ. ಯಾಕೆಂದರೆ ಸೂರ್ಯ ಹುಟ್ಟಿದಾಗ ಎಲ್ಲರ ಮನೆಯಲ್ಲೂ ಬೆಳಕು ಕೊಡ್ತಾನೆ, ಸಾಯಂಕಾಲ ಚಂದ್ರ ಬಂದರೆ ಎಲ್ಲರಿಗೂ ತಂಪನ್ನು ಕೊಡ್ತಾನೆ. ಈ ಆನಂದ್ ಗುರೂಜಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಕೂತಾಗ ಕನಿಷ್ಠ ಪಕ್ಷ 3 ಜನಕ್ಕೆ ಸಮಾಧಾನ ಕೊಟ್ಟು ತೃಪ್ತಿ ಕೊಡ್ತಿದ್ದಾರೆ ಅಂದರೆ ಅದು ನನ್ನ ಭಗವಂತ ಕೊಟ್ಟಂಥ ಶಕ್ತಿ. ಆದರೂ ನೀವು ನನ್ನ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಶಕ್ತಿ. ಆ ಪ್ರೀತಿ ವಿಶ್ವಾಸ ಸದಾ ನನ್ನ ಜೊತೆಲಿ ಹೀಗಿರಲಿ ಅಂತ ನಾನು ಅಪೇಕ್ಷೆ ಪಡ್ತಾ, ಇನ್ನು ಇವತ್ತು ಗಣಪತಿ ಆರಾಧನೆಯನ್ನು ಬಹಳ ಶ್ರದ್ಧಾಭಕ್ತಿಯಾಗಿ ಮಾಡಿದ್ದೀರಿ. ಎಂಥದ್ದೇ ಸಂಕಷ್ಟಗಳಿರಲಿ, ಮೊಬೈಲ್ ಇದ್ದರೆ ರೆಕಾರ್ಡ್ ಮಾಡ್ಕೊಳ್ಳಿ, ಪೇಪರು ಪೆನ್ ಇದ್ದರೆ ಬರ್ಕೊಳ್ಳಿ, ಮಹರ್ಷಿ ಡೈರಿ ಇದ್ದರೆ ಓಪನ್ ಮಾಡಿ ಬರೆದ್ಬಿಡಿ. ಎಂಥದ್ದೇ ಸಂಕಷ್ಟಗಳಿದ್ದರೂ ಕಷ್ಟ ಅನ್ನೋದು ನನಗೇನು ಇಲ್ಲ ಗುರುಗಳೇ, ನಾನು ಭಾಳ ಹ್ಯಾಪಿಯಾಗಿದ್ದೀನಿ. ನಮ್ಮೂರಿನ ದಣಿಗಳಿದ್ದಾರೆ, ಶ್ರೀಮಂತರಿದ್ದಾರೆ, ಏನೇ ಧರ್ಮ ಕಾರ್ಯ ಮಾಡಬೇಕಾದ್ರೂ ನಾವಿದ್ದೀವಿ ಅಂತ ಹೇಳ್ತಾರೆ. ಆದರೂ ದಣಿಗಳು ಸಹಿತ ಭಾಳ ಶ್ರಮಪಟ್ಟು ಅವರ ತಂದೆ ತಾಯಿ, ಅವರ ಅಜ್ಜಿ ತಾತ ಅವರೆಲ್ಲ ಮಾಡಿಟ್ಟಿರ್ತಕ್ಕಂಥದ್ದನ್ನು ಇವತ್ತೊಂದಿಷ್ಟು ದಾನ ಧರ್ಮ ಮಾಡಿ ಅವರು 4 ಜನದಲ್ಲಿ ನಿಮ್ಮಂತೆ ಕಾಣಿಸ್ತಾ ಇದ್ದಾರೆ.